ನಮಸ್ಕಾರ ವೀಕ್ಷಕರೇ. ನನ್ನ ಹೆಸರು ಡಾಕ್ಟರ್ ಪ್ರದೀಪ್ ರಂಗಪ್ಪ ಅಂತ. ನಾನು ಇಂಡಿಯನ್ ಸೊಸೈಟಿ ಆಫ್ ಕ್ರಿಟಿಕಲ್ ಕೇರ್ ಮೆಡಿಸಿನ್ಗೆ ರಾಷ್ಟ್ರ ಅಧ್ಯಕ್ಷ ಆಗಿದ್ದೇನೆ. ಸೊ ಇವತ್ತು ಒಂದು ವಿಶೇಷವಾದಂಥ ಒಂದು ದಿನ ಸ್ನೇಹಿತರೆ. ಸೊ ಇವತ್ತು 13ನೇ ಸೆಪ್ಟೆಂಬರು ವರ್ಲ್ಡ್ ಸೆಪ್ಸಿಸ್ ಡೇ ಅಂತ ವಿಶ್ವ ಆಚರಣೆ ಮಾಡ್ತೀವಿ. ಸೊ ಈ ಪ್ರಯುಕ್ತವಾಗಿ ನಾವು ಇಂಡಿಯನ್ ಪೋಸ್ಟ್ ಜೊತೆಗೆ ಸ್ಪೆಷಲ್ ಪೋಸ್ಟಲ್ ಕವರ್ನ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಈ ವರ್ಲ್ಡ್ ಸೆಪ್ಸಿಸ್ ಡೇ ಅನ್ನೋದು ಬಹಳ ಮುಖ್ಯವಾದಂಥ ಒಂದು ದಿನ. ಸೊ ಈಗ ಜನಕ್ಕೆ ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕ್ಸ್ ಅಂದರೆ ಏನು ಅಂತ ಗೊತ್ತು, ಅಥವಾ ಸ್ಟ್ರೋಕ್ಸ್ ಅಂದರೆ ಏನು ಅಂತ ಗೊತ್ತು. ಬಟ್ ಇವೆರಡಕ್ಕಿಂತ ಅತಿ ಸಾವಾಗೋದು ಸೆಪ್ಸಿಸ್ ಇಂದ ಸ್ನೇಹಿತರೆ. ಸೊ ಎವ್ರಿ 3 ಸೆಕೆಂಡ್ಗೆ ಒಂದು ಡೆತ್ ವಿಶ್ವದಲ್ಲಿ ಆಗ್ತಿರುತ್ತೆ ಈ ಸೆಪ್ಸಿಸ್ ಅಂದ್ರೆ. ಸೆಪ್ಸಿಸ್ ಅಂದ್ರೆ ಏನು? ಸೆಪ್ಸಿಸ್ ಅಂದ್ರೆ ಇನ್ಫೆಕ್ಷನ್ ನಾವು ಗುರ್ತಿಸ್ಕೊಂಡಿರ ಅದು ತೀವ್ರವಾಗಿ ರಕ್ತದಲ್ಲಿ ಹರಡ್ಕೊಂಡು ಬೇರೆ ಅಂಗಾನುಗಳನ್ನೆಲ್ಲ ಕ್ಷೀಣ ಮಾಡುವಂತ ಒಂದು ಕಂಡೀಷನ್ನ ನಾವು ಸೆಪ್ಸಿಸ್ ಅಂತೀವಿ. ಸಾಮಾನ್ಯವಾಗಿ ನೀವು ಕೇಳಿರ್ತೀರಾ, ICU ಬರುವಂತ ಪೇಷಂಟ್ಸು ವಿಶೇಷವಾಗಿ ಅಂಗಾನುಗಳು ಫೇಲ್ ಆಗಿದೆ ಅಂತ ಹೇಳ್ತೀವಿ. ಸೊ ಇದು ತೀವ್ರ ಇನ್ಫೆಕ್ಷನ್ ನಮ್ಮ ಕಂಟ್ರೋಲ್ಗೆ ಬರ್ದಿರ ತೀವ್ರವಾಗಿ ಆದಾಗ, ಬೇರೆ ಅಂಗಾನುಗಳಿಗೆ ಎಫೆಕ್ಟ್ ಆದಾಗ ಇದು ಒಂದು ಜೀವಾಪಾಯ ಉಂಟು ಮಾಡುತ್ತೆ. ಸೊ ಇದನ್ನ ನಾವು ಮುಂಚೆ ನೀವು ಕೇಳಿರ್ತೀರ, ನಂಜು ಆಗಿದೆ ಅಂತ. ಸೊ ಆ ತರ ಒಂದು ಕಂಡೀಷನ್ ಇದು ಮುಂಚಿತವಾಗಿ ನಾವು ಗುರುತಿಸ್ಕೊಂಡು ಟ್ರೀಟ್ಮೆಂಟ್ ನಾವು ಸೂಕ್ತವಾಗಿ ಪಡೆದ್ರೆ ಹಾಸ್ಪಿಟಲ್ಗೆ ಹೋಗಿ ನಾವು ಲೈಫ್ನ ಸೇವ್ ಮಾಡ್ಕೊಳ್ಬೋದು. ಇಲ್ಲಾಂದ್ರೆ ಇದರದ್ದು ರಿಸ್ಕ್ ಆಫ್ ಡೆತ್ ಸಾಕಷ್ಟು, ಕನಿಷ್ಠ ಪಕ್ಷ 40% ಅಷ್ಟು ಜೀವಕ್ಕೆ ರಿಸ್ಕ್ ಇರುತ್ತೆ. ಸೊ ಮುಂಚಿತವಾಗಿ ಗುರುತಿಸ್ಕೊಳ್ಳಕ್ಕೆ ಇದನ್ನ ಅವೇರ್ನೆಸ್ ಅಂತ ನಾವು ಪಬ್ಲಿಕ್ ಎಲ್ಲ ಮಾಡ್ಕೊಳ್ಬೇಕು. ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದು ಬಹಳ ಮುಖ್ಯ ಸ್ನೇಹಿತರೆ. ಈಗ ಈಗ ಇದು ನಂಜು ಅಥವಾ ಸೆಪ್ಸಿಸ್ ಅನ್ನೋದು, ಇವಾಗ ನಿಮ್ಗೆ ನ್ಯೂಮೋನಿಯಾ ಆಗಿರ್ಬೋದು, ಅದನ್ನ ನಾವು ಫಸ್ಟೇ ಗುರುತಿಸ್ಕೊಂಡು ಟ್ರೀಟ್ಮೆಂಟ್ ಸೂಕ್ತವಾಗಿ ಟೈಮಲ್ಲಿ ತಗೊಂಡಿಲ್ಲ ಅಂದ್ರೆ ಸೆಪ್ಸಿಸ್ಗೆ ಆಗತ್ತೆ. ಅಥವಾ ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು. ಸ್ಪೆಷಲಿ ತುಂಬಾ ವಯಸ್ಸಾಗಿರೋರ್ಗೆ ಅಥವಾ ಬೇರೆ ಕಂಡೀಷನ್ಸ್, ಅವ್ರಿಗೆ ಕ್ಯಾನ್ಸರ್ ಇದ್ದು, ಡಯಾಬಿಟಿಸ್ ಇದ್ದು, ಕಂಟ್ರೋಲ್ ಅಲ್ಲಿ ಇಲ್ದಿರ ಇರುವಂತ ಡಯಾಬಿಟಿಸ್ ಪೇಷಂಟ್ಸ್ಗೆ, ವಯಸ್ಸಾದವ್ರಿಗೆ, ಈ ತರದವ್ರಿಗೆ ತುಂಬಾ ತೀವ್ರವಾಗಿ ಅತಿ ಬೇಗ ಕಾಣಿಸ್ಕೊಳತ್ತೆ. ಸೊ ಮುಂಚಿತವಾಗಿ ಇದನ್ನ ಗುರುತಿಸ್ಕೊಂಡು, ಅಥವಾ ಕಾಲಲ್ಲಿ ಇನ್ಫೆಕ್ಷನ್ ಆಗಿರ್ಬೋದು, ಡಯಾಬಿಟಿಸ್ ಫುಟ್ ಆಗಿರ್ಬೋದು, ಅಥವಾ ಶುಗರ್ ಕಂಟ್ರೋಲ್ ಅಲ್ದಿರ ಸೆಲ್ಯುಲೈಟಿಸ್ ಅಂತ ಆಗಿರ್ಬೋದು, ಯಾವುದೇ ತರದ ಇನ್ಫೆಕ್ಷನ್ ನಾವು ಸೂಕ್ತವಾಗಿ ಟೈಮ್ಗೆ ಗುರುತಿಸ್ಕೊಂಡಿರ, ನಾವು ಟ್ರೀಟ್ಮೆಂಟ್ ತಗೊಂಡಿರ ಇದ್ರೆ ನಿರ್ಲಕ್ಷ್ಯ ಮಾಡ್ಕೊಂಡು ನಂಜಾಗಿ ಸೆಪ್ಸಿಸ್ ಆಗಿ ಬೇರೆ ಅಂಗಾನುಗಳಿಗೆಲ್ಲ ಕ್ಷೀಣವಾಗುವಂತ ಪರಿಸ್ಥಿತಿ ಬರುತ್ತೆ ಸ್ನೇಹಿತರೆ. ಜನರಿಗೆ ಯಾವಾಗ ಬರಬೇಕು ಸರ್? ಜನರಿಗೆ ಇದು ಆಗುತ್ತೆ ಅಂತ ಗೊತ್ತಿರಲ್ಲ, ಬಟ್ ಕೆಲವೊಂದಿಷ್ಟು ಮುನ್ಸೂಚನೆಗಳು ಇರ್ತಲ್ಲ, ಯಾವಾಗ ಬರಬೇಕು? ಇವಾಗ ಈ ಒಂದು ಪರಿಸ್ಥಿತಿ, ಇವಾಗ ಯಾವುದೇ ಒಂದು ಇನ್ಫೆಕ್ಷನ್ ಆಗಿ ತುಂಬಾ ಸುಸ್ತಾಗೋದು, ಅಥವಾ ಅವರು ಬಹಳ ಒಂದು ವೀಕ್ ಆಗಿ ಬ್ಲಡ್ ಪ್ರೆಷರ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಅಥವಾ ಎದೆ ಬಡಿತ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ಅಥವಾ ಆಕ್ಸಿಜನ್ ಲೆವೆಲ್ಸ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಇವೆಲ್ಲ ಸೂಚನೆಗಳು. ಸೊ ಯಾರೇ ಎಸ್ಪೆಷಲಿ ವಯಸ್ಸಾಗಿರೋರಲ್ಲಿ ಇದು ಮುಂಚಿತವಾಗಿ ಇದನ್ನ ಗುರುತಿಸ್ಕೊಂಡು ಆದಷ್ಟು ಬೇಗ ವೈದ್ಯರ ಹತ್ರ ಹೋಗಿ ಇದನ್ನ ಪರೀಕ್ಷೆ ಮಾಡ್ಕೊಬೇಕಾಗತ್ತೆ ಸ್ನೇಹಿತರೆ.